ಆಮೇಲೆ ಡಿಸಿ ಪರ್ಮಿಷನ್ ಲೆಟರ್ ಕೊಡಿ. ನೋಡ್ರಿ ಪಟಾಸಣ ಹೇಳ್ಕೋತಾರೆ ಮಾಡ್ಕೊಳ್ಳಿ ಸರ್. ನೀವಲ್ಲ ನಾವು ಅಬ್ಜೆಕ್ಷನ್ ಕೊಟ್ಟು ನಮ್ಮ ಇನ್ಸರ್ ಶಿಕ್ಷಣ ಮಾಡಿದ್ವಿ. ನೀವು ಅದಕ್ಕೆ ಸರ್ಕಾರ ಹೋರಾಟ ಮಾಡ್ತೀವಲ್ಲ, ನಮ್ಮ ಜೊತೆ ಸರ್ಕಾರ ತೀರ್ಮಾನ ಆಗದ, ನಮ್ಗವ್ರು ಏನು ಮಾತುಕತೆ ತೀರ್ಮಾನ ಆಗದ ಆಗಿರ್ತಾನೆ. ಅದಾಗ ಅವ್ರು ವೇಟ್ ಮಾಡಿ. ಸರ್ಕಾರಕ್ಕೆ ಹೋಗಿ ವರದಿ ಕೊಡ್ರಿ, ಹಿಂಗೆ ಒಪ್ತಾ ಇಲ್ಲ ರೈತರು ಅಂತ ಮಾತಾಡ್ತಾರಲ್ಲ. ಯಾರು ಆದೇಶ ಬಂದವ್ರೆ, ಇವ್ರು ಜಗಳ ಮಾಡೋದಲ್ಲ, ಮನವರಿಕೆ ಮಾಡ್ಕೊಡ್ಬೇಕು ಅಷ್ಟೇ. ನಾವು ಜಗಳ ಮಾಡೋಕ್ಕೆಲ್ಲ ಬಂದಿಲ್ಲ. ಅವಕಾಶ ವಾತಾವರಣಗಳು ತುಂಬ ಪರಿಸ್ಥಿತಿ ಸರಿ ಇಲ್ಲ. ಪೊಲೀಸರು ಇಟ್ಕೊಂಡು ಸುಮ್ಮನೆ ಅನಾವಶ್ಯಕತೆ ಹಳ್ಳಿಗಳಿಗೆ ಬಂದ ಕ್ರಿಯೇಟ್ ಮಾಡಿ ಹೋರಾಟ ಬೇಕು ಬೇಡ ಅಣ್ಣ ತಂದೆ ಹೋಗ್ಬೇಕು. ಅಣ್ಣ ಬೇಕು ನಮ್ಮಲ್ಲಿ ಸಂಬಂಧಗಳು ಹಾಳಾಗೋದು, ಹಳ್ಳಿಗಳಲ್ಲಿ ಇನ್ನೂ ನೆಮ್ಮದಿ ಇಲ್ಲ. ದಯವಿಟ್ಟು ನಿಮ್ಮ ಮನವಿ ಮಾಡ್ತೀವಿ, ಸರ್ಕಾರದ ತೀರ್ಮಾನ ಆಗೋದು ಎಲ್ಲ ಒಂದು ತೀರ್ಮಾನ ಆಗೋದು ದಯವಿಟ್ಟು ಶಾಂತಿ ಸರ್ಕಾರ ತೀರ್ಮಾನ ರೈಟ್ ಮಾತಾಡ್ಬೇಡಿ. ನೀವು ಸರ್ಕಾರ ತೀರ್ಮಾನ ಆಗೋದು ಮಾಡ್ತಾ ಇದ್ದಾರೆ. ನಮ್ಮ ತೀರ್ಮಾನ ಸರ್ಕಾರ ನಾವು ನಿಮ್ಗೆ ಆಹಾರ ಕೊಡ್ತೀವಲ್ಲ, ಅದು ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ? ನಾವು ನಿಮ್ಗೆ ಅಬ್ಜೆಕ್ಷನ್ ಕೊಟ್ಟಿದ್ದೀವಿ, ಉತ್ತರ ಕೊಟ್ಟಿದ್ದೀರಾ? ಆಕ್ಷೇಪಣೆಗೆ ಉತ್ತರ ಕೊಟ್ಟಿದ್ದೀರಾ? ನಾವು ನಿಮ್ಮ ತೀರ್ಮಾನ ನಾನು ಹೇಳ್ತಲ್ಲ, ನಾವು ನಿಮ್ಗೆ ಆಕ್ಷೇಪಣೆ ಕೊಟ್ಟಿದ್ದೀವಿ. ನಮ್ಮ ಆಕ್ಷೇಪಣೆಗೆ ಉತ್ತರ ಕೊಟ್ಟಿದ್ದೀರಾ? ಕೊಡಿ ಅಂತ ನಾವು ಅಬ್ಜೆಕ್ಷನ್ ಮಾಡಿದ್ರೆ ಉತ್ತರ ಕೊಡಿ ಸರ್. ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಾಗಿ ಸರ್ ನಮಗೆ ಸರ್ ಅದಕ್ಕೆ ಹೇಳ್ತದ್ದು. ನೀವು ಅವ್ರು ಮಾಡ್ಕೊಳ್ಳಿ, ನಾನು ಮಾಡ್ಕೊಳ್ಳೋ ನೀವು ಕೊಟ್ಟು ಮಾಡ್ಕೊಳ್ಳಿ. ಗೊತ್ತು ಎಲ್ಲ ವಾಸ್ತವಾಂಶ ಗೊತ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.